ಇಷ್ಟೇ ಸಾಕು ನಮ್ಗದು ಅಷ್ಟೇ. ಮೇಲಿಂದ ಒಂದು ದಾರ ಇತ್ತಲ್ವಾ, ಅದೆಲ್ಲಿಗಿತ್ತು? ಇಲ್ಲೇ ಇತ್ತು, ನೀವು ಬಗ್ಗಿದ್ರಲ್ಲೇ ಇದಾಯ್ತು. ಎಷ್ಟು ಕೆಲಸ ಇದೆ ಅಲ್ವಾ, ನೋಡೋದಕ್ಕೆ ಮಾತ್ರ ಅದ್ರ ಇನ್ನೊಂದು 8 ಜನರ ಶ್ರಮ ಇರುತ್ತೆ ಸರ್. ಈ ಪರಿಶ್ರಮಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಒಂದು ಕಾಲದಲ್ಲಿ ಊರಿನಲ್ಲಿ ಈ ರೀತಿ ಮಗಗಳಿದ್ದು, ಯಂತ್ರಗಳ ಭರಾಟೆಯಲ್ಲಿ ಮಾನವನ ಇದು ನೇಕಾರರ ಬದುಕು, ಅವರು ಎದುರಿಸ್ತಿರ್ತಕ್ಕಂಥ ಸಂಕಷ್ಟಗಳು, ಅವ್ರ ಮುಂದಿರ್ತಕ್ಕಂಥ ಸವಾಲುಗಳು, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನೇಕಾರ ಕುಟುಂಬದ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಬೇವೂರವರ ಮನೆಗೆ ಬಂದಿದ್ದೇವೆ. ಅವರು ಎಳೆ ಎಳೆಯಾಗಿ ಒಂದು ಸೀರೆ ನೇಯ್ಗೆ ಮಾಡಬೇಕು ಅಂದರೆ 2 ದಿನ ತೆಗೆದುಕೊಳ್ತಕ್ಕಂಥದ್ದು, ಆದರೆ ಅದಕ್ಕೆ ಮುಂಚೆ ಮಾಡಬೇಕಾದಂಥ ಕಾರ್ಯ, ಇದನ್ನೆಲ್ಲವನ್ನು ಕೂಡ ಅವರು ವಿವರಿಸಿದ್ದಾರೆ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನೇಕಾರರ ಬದುಕಿಗೆ ಶಕ್ತಿ ತುಂಬಬೇಕು. ಇಲ್ಲದೇ ಇದ್ದರೆ ಇವತ್ತಿನ ಸ್ಪರ್ಧಾ ಯುಗದಲ್ಲಿ, ಸ್ಪರ್ಧಾ ಆಡೋಟದಲ್ಲಿ ಯಂತ್ರಗಳ ಜೊತೆಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ಈ ಪರಿಶ್ರಮ, ಇದು ಹಿಂದ್ಗಡೆ ಇರ್ತಕ್ಕಂಥ ಕಾಯಕ ಪ್ರೀತಿಗೆ, ಅದಕ್ಕೆ ಹಣದಲ್ಲಿ ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ಅವ್ರ ಬದುಕು ಬೀದಿಗೆ ಬರಬಾರ್ದು ಅಂತಿದ್ರೆ ಅವರಿಗೆ ಎಲ್ಲ ರೀತಿಯ ನೆರವನ್ನು ಕೊಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಇವರ ಬದುಕನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಇವರ ಧ್ವನಿಯಾಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.